ಶಾಲಾ ಮಕ್ಕಳಿದ್ದ ಬಸ್ ಅನ್ನು ಸೇವ್ ಮಾಡಲು ಹೋಗಿ ತಾನು ಸಾವಿಗೆ ಶರಣಾಗಿ ಸಾವಿನಲ್ಲೂ ಸಾರ್ಥಕತೆ ಕೆಲಸ ಮಾಡಿರುವ ಹೃದಯ ವಿದ್ರಾವಕ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಹೌದು, ನೀವು ನೋಡ್ತಿರೋ ಈ ಹುಡುಗನೇ ಆ ಇಂಜಿನಿಯರ್. ಈತನ ಹೆಸರು ಶರತ್ ಕುಮಾರ್. 22-23 ವರ್ಷ ಇರಬಹುದು. ಇನ್ನೂ ಮದುವೆ ಆಗಿಲ್ಲ. ಈತ ಇಂದು ಬೆಳಗ್ಗೆ ಚಿಕ್ಕಬಳ್ಳಾಪುರ ತಾಲೂಕು ದೊಡ್ಡಪೈಲಗುರ್ಕಿ ಮತ್ತು ಚಿಕ್ಕಪೈಲಗುರ್ಕಿ ಮಧ್ಯೆ ಸಾಮಸೇನಹಳ್ಳಿ ಬಳಿ ಅಡ್ಡ ಬಂದ ಶಾಲಾ ಬಸ್ ಅನ್ನು ರಕ್ಷಿಸಲು ಹೋಗಿ ತನ್ನ ಬೈಕ್ನಿಂದ ಡಿಕ್ಕಿ ಹೊಡೆದ ಪರಿಣಾಮ ಶರತ್ ಬಾಬು ಜೀವ ಬಿಟ್ಟಿದ್ದಾನೆ. ಶರತ್ ಬಾಬು ಇದೇ ತಾಲೂಕಿನ ಹರಿಸ್ಥಳ ವೆಂಕಟರೆಡ್ಡಿ ಮತ್ತು ಸುಜಾತಮ್ಮ ಅನ್ನೋ ಅಮಾಯಕ ರೈತ ದಂಪತಿಯ ಮಗನಾಗಿದ್ದನು. ತಂದೆ ಕಣ್ಣು ಕಾಣದ ಅಂಧನಾಗಿದ್ದು, ತಾಯಿಯೂ ಏನು ಗೊತ್ತಿಲ್ಲದ ಗೃಹಿಣಿಯಾಗಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಹೊರವಲಯದಲ್ಲಿನ ರೆಡ್ಡಿ ಕೆರೆ ಏರಿಯಾ ಮೇಲೆ ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ ಅಪಘಾತಕ್ಕೀಡಾಗಿ ಗಂಭೀರವಾಗಿ ಗಾಯಗೊಂಡಂತಹ ಘಟನೆ ಇಂದು ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುನಿರಾಜು ಎಂಬ ಪಟ್ಟಣ ನಿವಾಸಿ ತನ್ನ ಟಿವಿಎಸ್ ಎಕ್ಸೆಲ್ ಬೈಕ್ನಲ್ಲಿ ಗೂಳೂರು ರಸ್ತೆಯಲ್ಲಿ ಪ್ರಯಾಣ ಮಾಡುವ ವೇಳೆಯಲ್ಲಿ ಆಕಸ್ಮಿಕವಾಗಿ ನಿಯಂತ್ರಣ ತಪ್ಪಿ ಏರಿಯಾ ಮೇಲಿನ ಕಲ್ಲಿಗೆ ಡಿಕ್ಕಿ ಹೊಡೆದು ಬೈಕ್ ಸಂಪೂರ್ಣ ಜಖಂಗೊಂಡಿದ್ದು, ಮುನಿರಾಜು ಅವರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಚಿಕ್ಕಬಳ್ಳಾಪುರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಯಲ್ಲಿ ಇಂದು ವಿಶ್ವ ಜಲ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಸಿಎಸ್ ಸಮ್ಮುಖದಲ್ಲಿ ಕಚೇರಿ ಸಿಬ್ಬಂದಿ ನೀರು ಉಳಿಸಿ ಅಭಿಯಾನದ ಪೋಸ್ಟರ್ ಹಿಡಿದು ಜಿಲ್ಲೆಯ ಜನರಿಗೆ ಮನವಿ ಮಾಡಿದರು. ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ಶನಿವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ವರ್ಷದ ಮೊದಲ ಮಳೆ ಜೋರಾಗಿ ಬಿದ್ದಿದ್ದು, ಗುಡುಗು ಸಿಡಿಲು ಸಮೇತ ಬಿದ್ದ ಆಲಿಕಲ್ಲು ಮಳೆಗೆ ಚಿಂತಾಮಣಿ ತಾಲೂಕು ಕಂಗಾನಹಳ್ಳಿ ಗ್ರಾಮದ ಬಳಿಯ ರೈತ ಶಿವಾರೆಡ್ಡಿಯವರು 1 ಎಕರೆ ಪ್ರದೇಶದ ನೆಟ್ ಹೌಸ್ನಲ್ಲಿ 6 ಲಕ್ಷ ಹಣ ವ್ಯಯ ಮಾಡಿ ಉತ್ತಮವಾಗಿ ಕ್ಯಾಪ್ಸಿಕಂ ಬೆಳೆಯನ್ನು ಬೆಳೆದಿದ್ದು, ಶನಿವಾರ ಮಧ್ಯಾಹ್ನ ಬಿದ್ದ ಜೋರು ಮಳೆಗೆ ನೆಟ್ ಹೌಸ್ ನೆಲಕ್ಕುರುಳಿ ರೈತ ಶಿವಾರೆಡ್ಡಿಯವರಿಗೆ 6 ಲಕ್ಷಕ್ಕೂ ಅಧಿಕ ನಷ್ಟ ಉಂಟಾಗಿರುವ ಘಟನೆ ನಡೆದಿದೆ. ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ಶ್ರೀ ವಿನಾಯಕ ವಕೀಲರ ಕೃಪಾ ಪೋಷಿತ ನಾಟಕ ಮಂಡಳಿ ದೇವನಹಳ್ಳಿ ವಕೀಲರ ಸಂಘದ ವತಿಯಿಂದ ವಕೀಲ ಕಲಾವಿದರಿಂದ ಪೌರಾಣಿಕ ಕುರುಕ್ಷೇತ್ರ ನಾಟಕ ಪ್ರದರ್ಶನ ನಡೆಯಿತು. ಪೌರಾಣಿಕ ನಾಟಕ ಪ್ರದರ್ಶನದ ಅಧ್ಯಕ್ಷತೆಯನ್ನ ವಕೀಲರ ಸಂಘದ ಅಧ್ಯಕ್ಷ ಚೊನ್ನಹಳ್ಳಿ ಮುನಿರಾಜು ವಹಿಸಿದ್ರು. ನಾಟಕ ಕಾರ್ಯಕ್ರಮವನ್ನು ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶ ಕುಮಾರ್ಜಿ ಉದ್ಘಾಟಿಸಿದ್ರು. ಮುಖ್ಯ ಅತಿಥಿಗಳಾಗಿ ನ್ಯಾಯಾಧೀಶರಾದ ಪ್ರವೀಣ್ ನಾಯಕ್, ಲೋಕೇಶ್ ಎಂಜಿ, ಪ್ರತಾಪ್ ಕುಮಾರ್, ಸುಕನ್ಯಾ ಉಪಸ್ಥಿತಿಯಲ್ಲಿ ಯುವ ವಕೀಲ ಕಲಾವಿದರು ನಾಟಕವನ್ನ ಪ್ರದರ್ಶಿಸುವುದರ ಮೂಲಕ ಗಮನ ಸೆಳೆದರು. ಪವಿತ್ರ ರಂಜಾನ್ ಹಬ್ಬದ ಉಪವಾಸದಲ್ಲಿರುವ ಮುಸಲ್ಮಾನ್ ಬಂಧುಗಳಿಗೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ ಬಿರೆಡ್ಡಿ ಚಿಕ್ಕಬಳ್ಳಾಪುರ ನಗರದ ಮದೀನಾ ಶಾದಿ ಮಹಲ್ನಲ್ಲಿ ಇಫ್ತಿಯಾರ್ ಕೂಟ ಆಯೋಜಿಸಿದ್ದರು. ರಂಜಾನ್ ಹಬ್ಬಕ್ಕೆ ಶುಭ ಕೋರಲು ಆಗಮಿಸಿದ್ದ ಸಂದೀಪ ರೆಡ್ಡಿಗೆ ಮುಸ್ಲಿಂ ಬಾಂಧವರು ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಮಾತನಾಡಿದ ಅವರು, ಬಿಜೆಪಿ ಮುಸ್ಲಿಮರ ವಿರುದ್ಧ ಅಲ್ಲ, ದೇಶವನ್ನ ಕಟ್ಟಲು ಅಭಿವೃದ್ಧಿಯತ್ತ ಸಾಗಿಸಲು ಎಲ್ಲ ಸಮುದಾಯದವರು ಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಬಿಜೆಪಿ ಎಲ್ಲರನ್ನೂ ಸಮಾನವಾಗಿ ಕಾಣುವ ನೀತಿ ಅನುಸರಿಸುತ್ತಿದೆ. ಕೆಲವರು ಬಿಜೆಪಿಯನ್ನ ಮುಸ್ಲಿಂ ವಿರೋಧಿ ಎಂದು ತೋರಿಸಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕ ಮತ್ತು ಚಾಲಕರ ಮೇಲೆ ಹಲ್ಲೆ ನಡೆಸಿದ ಮಹಾರಾಷ್ಟ್ರ ಪುಂಡರ ವಿರುದ್ಧ ಕ್ರಮ ಜರುಗಿಸಿ ಕನ್ನಡ ಹಾಗೂ ಕನ್ನಡಿಗರ ಮೇಲೆ ನಿರಂತರವಾಗಿ ನಡೆಯುತ್ತಿರುವ ದಬ್ಬಾಳಿಕೆ ವಿರೋಧಿಸಿ ವಾಟಾಳ್ ನಾಗರಾಜ್ ಕನ್ನಡ ಪಕ್ಷ ಹಾಗೂ ಕೆಲವು ಕನ್ನಡಪರ ಸಂಘಟನೆಗಳಿಂದ ಕರೆ ನೀಡಿದ್ದ ಕರ್ನಾಟಕ ಬಂದ್ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಸಂಪೂರ್ಣ ವಿಫಲವಾಗಿದೆ. ಸದನದಲ್ಲಿ ಸ್ಪೀಕರ್
ಸ್ಪೀಕರ್ ಯುಟಿ ಖಾದರ್ 18 ಶಾಸಕರನ್ನ ಸಸ್ಪೆಂಡ್ ಮಾಡ್ತಿದ್ದಂತೆ ಶಾಸಕರನ್ನ ಮಾರ್ಷಲ್ಗಳು ಎತ್ಕೊಂಡು ಹೊರ ನಡೆದಿದ್ದಾರೆ. ಅಲ್ಲದೆ ಮುಂದಿನ 6 ತಿಂಗಳುಗಳ ಕಾಲ ವಿಧಾನಸಭಾ ಪ್ರಾಂಗಣ ಪ್ರವೇಶಕ್ಕೆ ಅವಕಾಶ ಇಲ್ಲ. ಅಮಾನತುಗೊಂಡ ಶಾಸಕರಿಗೆ ಯಾವುದೇ ರೀತಿಯಾದ ಟಿಎಡಿಎ ನೀಡದಂತೆ ಆದೇಶ ನೀಡಲಾಗಿದೆ. ಅಲ್ಲದೆ ಸ್ಥಾಯಿ ಸಮಿತಿ ಸಭೆಗಳಿಗೂ ಕೂಡ ಅವಕಾಶ ಇಲ್ಲ. ಅಮಾನತಿನ ಅವಧಿಯಲ್ಲಿ ಶಾಸಕರು ನೀಡುವ ಸೂಚನೆಗೆ ಮಾನ್ಯತೆ ಇಲ್ಲ. ಶಾಸಕರ ದಿನದ ಭತ್ಯೆಗೂ ಸಹ ಸ್ಕೋಪ್ ನೀಡಲಾಗಿದೆ. ಸೌದಿ ಅರೇಬಿಯಾದಲ್ಲಿ ಗುರುವಾರ ನಡೆದ ರಸ್ತೆ ಅಪಘಾತದಲ್ಲಿ ಇಂಡೋನೇಷ್ಯಾದ 6 ಉಮ್ರಾ ಯಾತ್ರಿಕರು ಮೃತಪಟ್ಟಿದ್ದು 14 ಮಂದಿ ಗಾಯಗೊಂಡಿರುವುದಾಗಿ ವಿದೇಶಾಂಗ ವ್ಯವಹಾರ ಇಲಾಖೆಯಲ್ಲಿನ ನಾಗರಿಕ ರಕ್ಷಣಾ ನಿರ್ದೇಶನಾಲಯ ಮಾಹಿತಿ ನೀಡಿದೆ. ಜೆಡ್ಡಾದಿಂದ ಸುಮಾರು 150 ಕಿಲೋಮೀಟರ್ ದೂರದಲ್ಲಿ ಗುರುವಾರ ಮಧ್ಯಾಹ್ನ ಅಪಘಾತ ಸಂಭವಿಸಿದ್ದು, ಇಂಡೋನೇಷ್ಯಾದ ಉಮಾ ಯಾತ್ರಿಕರು ಪ್ರಯಾಣಿಸಿದ ಬಸ್ಸು ರಸ್ತೆಯ ಬದಿಗೆ ಉರುಳಿ ಬಿದ್ದು ಬೆಂಕಿ ಹೊತ್ತುಕೊಂಡು ಈ ಅವಘಡ ಸಂಭವಿಸಿದೆ.